ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮ್ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರ ಕುರಿತ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವಿಶೇಷ ಸಂದರ್ಶನದಲ್ಲಿ ನಮ್ಮ ತುರ್ಮರಿ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿರ್ಲಿಲ್ಲ, ಅದಾದ ನಂತರ ಇವರ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಇವರ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದಾರೆ ಎಂಬುದನ್ನ ಇವರಿಂದ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಮ್ಮ ಕಿರು ಪರಿಚಯ, ನಮ್ಮ ತುರ್ಮರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ತಾಯಿ ಅವರಾದಂತ ದೊಡ್ಡವ್ವ ನಿಂಗಪ್ಪ ಡೊಳ್ಳೆನವರು 2021 ಆಯ್ಕೆ ಆಗಿದ್ರು. ತದನಂತರ 12 ತಿಂಗಳ ಅವರು ಸದಸ್ಯರಾಗಿ ಕೆಲಸ ಮಾಡಿ 12 ತಿಂಗಳು ಆದ ನಂತರ ಅಧ್ಯಕ್ಷರಾದರು. ಅಧ್ಯಕ್ಷರಾದಂತ ಟೈಮ್ದಾಗ ಅವರ ಮಗ ಸಿದ್ದಪ್ಪ ನಿಂಗಪ್ಪ ಡೊಳ್ಳಿನವರು ಅವ್ರ ಕೈ ಕೇಳಿ ನಾವು ಇನ್ನು ಪಂಚಾಯತಿ ಒಳಗೆ ಏನಾರ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಕೊಂಡು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಗ್ರಾಮೀಣ ಅಧಿಕಾರಿ ಆದಂತ ಮೊದಲ ರಾಧಾ ಮೇಡಮ್ ಅವರಿದ್ರು. ನಮ್ಮ ಗ್ರಾಮ ಪಂಚಾಯತಿಗೆ ಹೇಳಿ ಮಾಡಿಸಿದಂತ ವ್ಯಕ್ತಿ, ಮತ್ತೆ ಅವ್ರ ಹೆಸರ ನಮ್ಮಲ್ಲಿ ಅಜರಾಮರವಾಗಿ ಉಳಿಯುವಂತ ಒಂದು ಗ್ರಾಮೀಣ. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿರ್ಲಿಲ್ಲ, ಆದ ನಂತರ ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದೀರಾ ಸರ್? ನಮ್ಮ ತಾಯಿಯವರ ಅಧಿಕಾರಕ್ಕೆ ಬಂದ ಮೇಲ್ರಿ ನಾವು ಸ್ಕೂಲ್ ಮಕ್ಕಳಿಗೆ ಶೌಚಾಲಯಗಳ ಕೆಲಸ. ಸರಿ. ಕನ್ನಡ ಇಲ್ಲಿ ಕನ್ನಡ ಸಣ್ಣ ಕಿರಿಯ ಒಂದು ಐತ್ರಿ, ಹಿರಿಯ ಪ್ರಾಥಮಿಕ ಶಾಲೆ, ಆಮೇಲೆ ಹೈಸ್ಕೂಲು, ಉರ್ದು ಸ್ಕೂಲು. ಸರಿ. ಅಷ್ಟು ಸ್ಕೂಲಿಗೆಲ್ಲಾನು ನಮ್ಮ ತಾಯಿಯವರ ಅಧಿಕಾರಕ್ಕೆ ಬಂದ್ಮೇಲೆ ಟಾಯ್ಲೆಟ್ ಕಂಪಲ್ಸರಿ ಕಟ್ಸಿನ್ ಸರ್. ಅಲ್ಲಿಂದ ಫೇಮಸ್ ಅಷ್ಟು ಸ್ಕೂಲಿಗೆಲ್ಲ. ಮತ್ತ ಉರ್ದು ಸ್ಕೂಲಿಂದ ಹಿಡಿದು ಹೈಸ್ಕೂಲ್, ಪ್ರೈಮರಿ, ಸಣ್ಣ ಪ್ರೈಮರಿ ಸ್ಕೂಲಿಗೆ, ಆಮೇಲೆ 3 ಅಂಗನವಾಡಿ ಮಕ್ಕಳಿಗೆ ನಾವು ಅವ್ರಿಗೆ ಏನು ಎಜುಕೇಶನ್ ಏನ್ ಅನುಕೂಲತೆ ಐತಲ್ಲ, ಸೈನ್ಸ್ ಇನ್ಸ್ಟ್ರೂಮೆಂಟ್ ದಿಂದ ಹಿಡಿದು ಬುಕ್ಸ್, ಸ್ಪೋರ್ಟ್ಸ್ ಸಾಮಾನು, ಒಂದು 6 ರಿಂದ 8 ಲಕ್ಷ ರೂಪಾಯಿ ನಮ್ಮ ತಾಯಿಯವರ ಅಧಿಕಾರದಾಗಿದ್ದಾಗ ನಾವು ಸಾಲಿ ಖರ್ಚು ಮಾಡೇನಿ ಸರ್. ಅಲ್ಲಿಂದ ನಮ್ದ ಡಿಜಿಟಲ್ ಗ್ರಂಥಾಲಯ ಮಾಡಿದ್ವಿ ಸರ್ ನಮ್ಮಲ್ಲಿ, ನಮ್ಮ ತಾಯಿಯವರ ಅಧಿಕಾರಕ್ಕೆ ಬಂದಿಂದ. ಅಲ್ಲಿಂದ ಡಿಜಿಟಲ್ ಗ್ರಂಥಾಲಯಕ್ಕೆ ಒಟ್ಟ ಬಿಂಬ್ಯಾಗದಿಂದ ಹಿಡಿದು ಲ್ಯಾಪ್ಟಾಪ್, ಕುರ್ಚಿ, ಕುಡ್ರೆಲಕ್ಕೆ ಅವ್ರಿಗೆ ಸೋಫಾ, ಆಮೇಲೆ ಏನ್ರಿ ಇದು ಮೇಲೆ ಪಿಒಪಿ, ಲೈಟಿಂಗು, ಫ್ಯಾನ್ ವ್ಯವಸ್ಥೆ, ಅಲ್ಲಿಂದ ಒಂದು 2 ಲಕ್ಷ ರೂಪಾಯಿದ ಬುಕ್. ಅಲ್ಲಿಂದ ನಾವು ಏನಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಅದ ಲೈಬ್ರರಿ ಏನ್ ಮಾಡಿದೀವ್ರಿ, ಅಲ್ಲಿಂದ ನಮ್ಮಲ್ಲಿ 18 ಜನ ಮಕ್ಕಳು ನೌಕರಿ ಹೋಗ್ಯಾರ. ಇವತ್ತಿನಗೂ 2 ಗಂಟೆ ಮಟ್ಟ ನೈಟ್ ಓದ್ತಾರ ಲೈಬ್ರರಿ ಒಳಗ. ಮಾದರಿ ಆಗೈತ್ರಿ ಅದಕ್ಕ. ಆಮೇಲೆ ನಮ್ಮಲ್ಲಿ ಲೈಟಿಗೆ ಕೊರತೆ ಇತ್ತು ಒಂದಷ್ಟು ಓಣಿಗಳಿಗೆ. ನಾವು ಇದ್ದಾಗ ಬೀದಿ ದೀಪ, ಬೀದಿ ಕಂಬ, ಮತ್ತ ಎಲ್ಲಿ ಲೈಟ್ ಇಲ್ಲಲ್ಲ ಅಲ್ಲಿ ಸೋಲಾರ್ಗಳು, ಒಳ್ಳೆ ರೀತಿ ಕೆಲಸ ಮಾಡ್ಯಾರ ಸರ್. ಸರಿ ಸರ್, ಚರಂಡಿ ಮತ್ತು ಮನೆಗಳ ಅನುದಾನ ಬಂದಾಗ ಒಂದು ಯಾವ ರೀತಿ ಪಾತ್ರ ಐತಿ? ಚರಂಡಿ ಸರ ನಮ್ಮ ತಾಯಿಯವರ ಅಧಿಕಾರಕ್ಕೆ ಬಂದಾಗ ನಾವು ಇಲ್ಲಿ ಕಿತ್ತೂರು ರಸ್ತಾಕ್ ಒಂದು 11,80,000 ರೂಪಾಯಿದ್ದು ಒಳ ಚರಂಡಿ ವ್ಯವಸ್ಥೆ ಅಂತ ಹೇಳಿ ಹಾಕೊಂಡಿದ್ವಿ ಸರ್. ಅದನ್ನ ನಮ್ದು ಅವಧಿ ಮುಗಿದಿಂದ ಬೇರೆದವ್ರು ಬಂದಾಗ ಅವ್ರ ಅನುಕೂಲ ತಕ್ಕಂಗ ಇಲ್ಲಿ ಸಾಲಿಗ್ರಾಮ ಕಡೆ ರೋಡ್ಗೆ ಹಾಕಿಸ್ಕೊಂಡ್ರ ಸರ್. ಅದು ಒಂದು 4 ಲಕ್ಷ ರೂಪಾಯಿ ಅಷ್ಟ ಒಂದು ಚರಂಡಿ ಐತ್ರಿ. ನಮ್ಮಲ್ಲಿ ಇನ್ನೂ ಸ್ವಲ್ಪ ಚರಂಡಿ ಅಭಿವೃದ್ಧಿ ಆಗಿಲ್ಲ. ಸರಿ ಸರ್, ಪ್ರಾಬ್ಲಮ್ ಐತಿ ಸರ್ ನಮ್ಮಲ್ಲಿ. ಸರಿ ಸರ್. ಸರ್, ತಮ್ಮ ಅಧಿಕಾರಾವಧಿಯಲ್ಲಿ ತಾವು ತಮ್ಮ ವಾರ್ಡಿನ ಜನರ ಆಗಿರ್ಬೇಕು, ಆದರೆ ಗ್ರಾಮಸ್ಥರ ಜನರ ಬಗ್ಗೆ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿಯನ್ನು ಪಾತ್ರ ವಹಿಸಿದ್ದೀರಾ ಸರ್? ನಮ್ಮಲ್ಲಿ ಸರ್ಕಾರಿ ದವಾಖಾನೆ ಇರಾಕಿಲ್ಲ. ಸರಿ ಸರ್. ನಮ್ಮಲ್ಲಿ ಹುಣಸಿಕಟ್ಟಿಗೆ ಹೋಗ್ಬೇಕಾಗಿತ್ತು ನಾವು ಎನಿ ಟೈಮ್ ಯಾವಾಗಂದ್ರು. ಈಗ ನಮ್ಮ ಅಧಿಕಾರಾವಧಿ ಬಂದಾಗ ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಕಂಪಲ್ಸರಿ ಇರುವ ಒಂದು ವ್ಯವಸ್ಥೆ ಮಾಡ್ಕೊಂಡು. ಸರಿ ಸರ್. ಸರ್, ತಮ್ಮ ಅಧಿಕಾರಾವಧಿಯಲ್ಲಿ ಬಿಜೆಪಿ ಸರ್ಕಾರ ಕೂಡ ಅಧಿಕಾರಕ್ಕಿತ್ತು, ಅದಾದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಅಧಿಕಾರದಲ್ಲಿತ್ತು. ಆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಏನಿಲ್ಲ ಸರ್, ಬಿಜೆಪಿ ಸರ್ಕಾರ ಬಂದಾಗ ನಮ್ಗ 15 ಫೈನಾನ್ಸ್ ಅಂತ ಹಣ ಏನ್ ಬರ್ತಲ್ಲ, ಕಂಪಲ್ಸರಿ 5 ವರ್ಷ 20 ಲಕ್ಷ ರೂಪಾಯಿ ಹಣ ಬಂದೈತಿ. ಆದ್ರೆ ಇದು ಕಾಂಗ್ರೆಸ್ ಗವರ್ಮೆಂಟ್ ಬಂದಿಂದ ಇವೆಲ್ಲ ಗ್ಯಾರಂಟಿಗಳು ಅವು ಇವು ಅಂತ ಹೇಳಿ 2026ಕ್ಕ ಒಂದ್ ಸ್ವಲ್ಪ ಹಣದ ಕೊರತೆ ಆಗಿದೆ. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ಜನಗಳಲ್ಲಿ ಒಂದು ಬೇಡಿಕೆ ಇದೆ. ಆ ಮುಂಬರುವ ಚುನಾವಣೆಯಲ್ಲಿ ತಮಗೆ ಅವಕಾಶ ಕೊಟ್ಟು ಮತ್ತೆ ಆರಿಸಿ ತರುವಂತ ಒಂದು ಅಭಿಪ್ರಾಯ ಇದೆ ಸರ್. ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ತೀರಾ? ಅದು ಜನರ ಅಭಿಪ್ರಾಯ ಸರ್.
ಜನರ ನಮಗ ನೀವ ನಿಂದ್ರಬೇಕಪ್ಪ, ನೀವು ಒಳ್ಳೆ ಕೆಲಸ ಮಾಡಿದಾರ ಅಂತೇಳಿ ಕೋಆಪರೇಟಿವ್ ಮಾಡ್ರ ನಾವು ಒಳ್ಳೆ ಮತ್ತೊಂದು ಅಧಿಕಾರ ಚುಕ್ಕಾನೆ ಹಿಡಿಯಕ್ಕೆ ಸಿದ್ಧರವ್ರಿ. ಸರಿ ಸರ್. ಮತ್ತ ಈಗ ಗ್ರಾಮ ಮಟ್ಟದ ಚುನಾವಣೆ ಒಳಗೆ ಹೆಂಗ್ ಬರ್ತೈತ್ರಿ, ಒಂದ್ಸಲ ಜನರಿಗೆ ನಾವು ಬ್ಯಾಸರ ಆಗಿದಾವ ಅಂದ್ರೆ ಇನ್ನೊಂದ್ ನಾವು ತರಬಾರ್ದು ಅನ್ನುವಂತ ವಿಚಾರ ತಲೆ ಒಳಗ್ ಬರ್ತೈತಿ. ಸರಿ ಆ ಮಟ್ಟಕ್ಕೆ ಏನ್ ನಾವ್ ಹೋಗಿಲ್ರಿ. ನಮ್ ತಾಯಿ ಅವ್ರ ಅಧಿಕಾರದಾಗ ಆತು, ಈಗ ನಮ್ ಫ್ರೆಂಡ್ ಸರ್ಕಲ್ ಆತು, ನಮ್ ಜನಗಳ ಜೋಡಿ ನಮ್ದು ಹೊಂದಾಣಿಕೆ ಕಾಂಪ್ರಮೈಸ್ ಚಲೋ ಐತಿ. ಸರಿ ಸರ್. ಸರಿ ಸರ್, ತಾವು ಒಂದು ಈ ಚುನಾವಣೆ ವೇಳೆಯಲ್ಲಿ ಜನಗಳಿಗೆ ಒಂದು ಪ್ರಚಾರ ವೇಳೆಯಲ್ಲಿ 100% ಒಂದು ಭರವಸೆ ನೀಡಿರ್ತೀರ. ತಮ್ಮ ಅಧಿಕಾರದ ಅದು ಅವಧಿಗೆ ಬಂದ ಮೇಲೆ 100% ಭರವಸೆಯಲ್ಲಿ ತಾವು ಎಷ್ಟು % ಜನಗಳಿಗೆ ಭರವಸೆ ನಾವು ನನ್ನ ವಾರ್ಡಿನ ಜನರಿಗೆ ನಾವು ಒಂದು 90% ಭರವಸೆಗಳನ್ನು ಕೊಟ್ಟದ್ರಾಗ ಈಡೇರಿಸಿ ಅಲ್ರಿ. ಯಾರಿಗೂ ಗಟಾರಿ ಕೊರತೆ ಇಲ್ಲ, ಏನ್ ನೀರಿನ ಸೌಲಭ್ಯ ತಪ್ಪಿಲ್ಲ. ಆಮೇಲೆ ನಮ್ಮಲ್ಲಿ ಬಿಡುದೇನ್ರಿ, ನೀರು, ಗಟಾರಿ, ಲೈಟು. ಪಂಚಾಯತಿಂದ ಯಾರು ಏನ್ ಮನೆಗೆ ನಮ್ಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಕೇಳಂಗಿಲ್ಲ. ಕಡು ಬಡವರಿಗೆ ಜನತಾ ಮನೆ ಹಾಕಿದೆವು, ಯಾರ್ದೇನೋ ₹1 ಆಮಿಷ ಒಡ್ಡಿಲ್ಲ, ನಿಯತ್ತಿಂದ ಕೆಲಸ ಮಾಡಿದ್ವು. ಸರಿ ಸರ್. ಸರಿ ಸರ್, ಈ ರಾಜಕಾರಣದಲ್ಲಿ ತಾವು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದಿರಿ ಸರ್? ಸರ್, ನಾವು ರಾಜಕಾರಣದಿಂದ ಅಂದ್ರೆ ನಾವ್ ಈಗ ಒಂದು 15-20 ವರ್ಷದಿಂದನೂ ರಾಜಕೀಯ ಒಳಗ ಬೆಳೆದಂತ ವ್ಯಕ್ತಿಗಳ್ರಿ. ನಂದು ಮೊದಲು ಬಿಜೆಪಿ ಸರ್, ಫಸ್ಟ್ ಟೈಮ್. ಆಮೇಲೆ ಈ ಸಲ ನಾವು ಬಾಬಾ ಸಾಹೇಬ್ರ ಇದಕ್ಕ ನಾವು ಒಂದು ಫ್ರೆಂಡ್ಲಿ ಸರ್ಕಲ್ ಆಗಿದ್ದ ಅಂತವ್ರು ಈ ಸಲ ಕಾಂಗ್ರೆಸ್ ದಿಂದ ಇದು ಮಾಡಿದ್ರಿ. ಅವಾಗ ನಾವು ಬಿಜೆಪಿ ಇದ್ದಂತ ಟೈಮ್ದಾಗ ನಮ್ದು ಅವಾಗ ಪಕ್ಷಾತೀತವಾಗಿ ಗ್ರಾಮ ಮಟ್ಟದ ಎಲೆಕ್ಷನ್ ಪಕ್ಷಾತೀತ ನಡೀತೈತ್ರಿ. ಇವತ್ ನಾ ಬಿಜೆಪಿ ನೀವು ಕಾಂಗ್ರೆಸ್ ಅಂತಿಲ್ಲ. ಇಲ್ಲಿ ಯಾರೋ ದೊಡ್ಡ ಈಗ ಸ್ಟೇಟ್ ಆಮೇಲೆ ಜಡ್ಪಿ ಟಿಪಿ ಬರ್ತಾವಲ್ಲ, ಆಗಿನ ಟೈಮ್ದಾಗ ನಾವು ಫ್ರೆಂಡ್ ಇದ್ದವ್ರು ಅವ್ರು ಬಿಜೆಪಿ ಮಾಡ್ತಾರ, ನಾವು ಕಾಂಗ್ರೆಸ್ ಮಾಡ್ತೀವಿ. ಆದ್ರೆ ಇದು ಗ್ರಾಮೀಣ ಮಟ್ಟದಾಗ ಬಂದಾಗ ಎಲ್ಲರೂ ಹೊಂದಾಣಿಕೆಯಾಗೆ, ಈಗ ನನ್ನ ಜೋಡಿನ ಒಂದ್ ಚೈನ್ ದಾಗ ಇದ್ದಂತವ್ರು ಒಬ್ಬ ಬಿಜೆಪಿ, ನಾವೊಬ್ಬ ಕಾಂಗ್ರೆಸ್, ಹಿಂಗ್ ಹೊಂದಾಣಿಕೆ ಮಟ್ಟದಾಗ ಎಲೆಕ್ಷನ್ ಮಾಡಿದ್ವಿ ಸರ್. ಸರಿ ಸರ್. ಸರ್, ಈ ರಾಜಕಾರಣಕ್ಕೆ ತಾವು ಬರ್ಲಿಕ್ಕೆ ಕಾರಣ ಸರ್? ಕಾರಣ ಏನಿಲ್ಲ ಸರ್, ನಾವು ಒಟ್ಟು ಒಂದ್ಸಲ ಪಂಚಾಯತ್ ಎಲೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಗುರಿ ಇತ್ರಿ. ಸರಿ ಸರ್. ಒಂದ್ಸಲ ನಾವು ಆರಿಸಿ ಬರ್ಬೇಕು, ಇಲ್ಲಿ ಪಂಚಾಯತಿ ಅಂದ್ರೆ ಏನೈತಿ, ಅದ್ರಾಗ ಏನಿಲ್ಲ ತಿಳ್ಕೊಬೇಕಾಗಿತ್ರಿ. ಆಮೇಲೆ ನಮಗೊಂದ್ ಸ್ವಲ್ಪ ಜನರ ಸೇವೆ ಮಾಡಕ್ ಅನುಕೂಲ ಮಾಡಿಕೊಟ್ರು. ಅದ ಎಲ್ಲಾ ಜನತೆಗೆ ನಮ್ಗೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತೀವಿ ಸರ್. ಸರಿ ಸರ್. ಸರ್, ತಮ್ಮ ಅಧಿಕಾರಾವಧಿ ಇವಾಗ ಮುಗಿದಿದೆ ಸರ್. ಉದಾದ ನಂತರ ಆಡಳಿತ ಅಧಿಕಾರ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಇದೆ ಸರ್. ಅವರಿಂದ ಜನಗಳಿಗೆ ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಿದ್ದಾರೆ, ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ ಸರ್? ಇದು ನೀವು ಕೇಳುವಂತ ಪ್ರಶ್ನೆ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಐತಿ ಸರ್. ಇಲ್ಲಿ ಏನಾಯ್ತು, ನಮ್ಮ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಒಬ್ಬ ಸುಭಾಷ್ ದಾನಪ್ಪನವ್ರು ಅಂತ ಹೇಳಿ, ನಾನು ಇದು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಹೋಗಿ ಮುಟ್ಟಬೇಕಾಗೈತಿ. ಅವನಂತ ಹಲಕ ಅಧಿಕಾರಿ ಇನ್ನು ಯಾವ ಊರಾಗೂ ಇಲ್ಲ. ಇವನಂತ ದುರಾಡಳಿತ ಹಲಕ ಅಧಿಕಾರಿ ಯಾವ ಊರಾಗೂ ಇಲ್ಲ. ಅಂತವ್ರನ್ನ CO ಸಾಹೇಬ್ರಾತು, ಯುವ ಸಾಹೇಬ್ರಾತು, ನಮ್ಮ ಮೇಲಿನ ಮುಖ್ಯಮಂತ್ರಿ ಅವ್ರಾತು, ಇಂಥವ್ರನ್ನೆಲ್ಲ ಗಮನಕ್ಕೆ ತಗೊಂಡು ಅವ್ರನ್ನ ಮನೆಗೆ ಹಚ್ಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ನಮ್ದು. ಯಾಕಂತಂದ್ರ ಜನರ ಜೋಡಿ ಸ್ಪಂದನೆ ಇಲ್ಲ, ಒಂದು ಕೆಲಸ ಹೇಳಿ ಮಾಡಂಗಿಲ್ಲ. ಅಂತವ್ರನ್ನ ಅಧಿಕಾರಿಗಳು ಇಟ್ರ ಊರ್ ಎಂದೂ ಉದ್ಧಾರ ಆಗೋದಿಲ್ಲ. ಇಂಥ ಈಗೇನದಲ್ಲ ಸುಭಾಷ್ ತಾನಪ್ಪ ಪಿಡಿಯೋ, ಇಂಥವ್ರನ್ನ ಇಟ್ರ ಎಂದೂ ಊರ್ ಸುಧಾರಣೆ ಆಗಕ್ ಚಾನ್ಸ್ ಇಲ್ಲ. ಅಂತ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳನ್ನ ಮೊದಲು ಮನೆಗೆ ಹತ್ಬೇಕು. ನಿಮ್ ಮೀಡಿಯಾದಿಂದ ನೀವು ಬೇಕಾದ್ರೆ ಅದನ್ನ ಡೆಲ್ಲಿ ಕಳ್ಸ್ರಿ, ಬೇಕಾದ್ರೆ CM ಕಳ್ಸ್ರಿ. ನಾ ಸ್ವಂತ ಮಾತಾಡಿದನು. ಈಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಗ, ಇದು ಅವ ಮನನೊಂದ ಮಾತಾಡಿದಂತ ಇದನ್ನ ನೀವು ಬೇಕಾದಲ್ಲಿ ಕಳಿಸಿದ್ರು ನಾ ಅದಕ್ಕ ಅವ್ರ ಏನು ಪೇಸ್ ಬಂದ್ರು ನಾ ಅದಕ್ಕೆ ಪೇಸ್ ಮಾಡಕ್ ರೆಡಿ ಅದ. ಸರಿ ಸರ್. ಸರಿ ಸರ್. ಇವಾಗ ಸರ್, ತಮ್ಮನ್ನ ಆರಿಸಿ ತಂದಂತಹ ಜನಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತೀವಿ? ಇಲ್ಲ ಸರ್, ನಮ್ಮಲ್ಲಿ ಏನಾಗಿತ್ತು ಸರ್, ನಮ್ಮ ಸಮುದಾಯದ ಜನನ ನಮ್ಮನ್ನ ಕೆಡಬೇಕಂತ ಹೇಳಿ ನಮ್ಮ ಸಮುದಾಯದವರನ್ನ ನಮ್ಗೆ ಒಂದಷ್ಟು ಮಂದಿ ಇಲ್ಲಿ ನಮ್ಮ ಈ ಮನೆ ಎದುರಿಗೆ ಏನಾದಾರಲ್ಲ ಅವರ ನಮ್ಮ ಅಪೋಸಿಟ್ ಎಲೆಕ್ಷನ್ ಮಾಡಿರ್ತಾರೆ. ಸರಿ ಇಲ್ಲಿ ಆದ್ರೂ ನಮ್ಮನ್ನ ಎಲ್ಲಾ ಸಮುದಾಯದ ಜನ, ಮುಸ್ಲಿಮ್ರು, ಲಿಂಗಾಯತರು, ನಮ್ಮ ಕುರುಬರು, SC ST ಎಲ್ಲರೂ ನಮ್ಮನ್ನ ಬಹಳ ಆತ್ಮೀಯಿಂದ, ಬಹಳ ಪ್ರೀತಿ ಕಾಳಜಿಯಿಂದ ಓಟ್ ಹಾಕಿ ನಮ್ಮನ್ನ ಯಾವುದೂ ಕುಂದು ಕೊರತೆ ಬರಲಾರ್ದಂಗ ಒಂದು 100ಕ್ಕೆ 120 ಮತಗಳ ಅಂತರದಿಂದ ನಮ್ಗೆ ಗೆಲ್ಸಿದಾರು. ಇನ್ನೊಮ್ಮೆ ಆ ಜನತೆಗೆ ನಾವು ಧನ್ಯವಾದಗಳು ಹೇಳ್ತೇವೆ. ಸರಿ ಸರ್. ಇಲ್ಲಿವರೆಗೂ ಕೂಡ ತಾವು ತಮ್ಮ ಸಮಯವನ್ನು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.